ಮೇಡಮ್ ರಾಮಚಂದ್ರಣ್ಣ ಈ ಕಡೆ ತಿರುಗಿ ಹಾಗೆ. ಅಧ್ಯಕ್ಷ ಮುಂದೆ ಬರ್ರಿ. ಅಧ್ಯಕ್ಷ ಕಾಣ್ತಾ ಇಲ್ಲ. ಅಧ್ಯಕ್ಷ ಬೇಕು ನಮಗೆ ರಾಷ್ಟ್ರೀಯ ವಿಶ್ವಕಂಡ ವಿದ್ವಾಂಸರು, ಭಾರತ ದೇಶದ ಭವಿಷ್ಯವನ್ನು ಬರೆದಂತ ಮಹನೀಯರು ಆದಂತ ಸನ್ಮಾನ್ಯ BR ಅಂಬೇಡ್ಕರ್ ಸಾಹೇಬರ 134ನೇ ಹುಟ್ಟುಹಬ್ಬವನ್ನ ದೇಶಾದ್ಯಂತ ವಿಶ್ವಾದ್ಯಂತ ತಪ್ಪಾಗಲಾರದು ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ವಿಭಾಗದ ಅಧ್ಯಕ್ಷರಾದ ಜಯರಾಮ್ ಅವರ ನೇತೃತ್ವದಲ್ಲಿ ರಾಮಚಂದ್ರ ಅವರು, KD ಸಿಕ್ಕಂಠೇಗೌಡರು ಎಲ್ಲರೂ ಸೇರಿ ಇವತ್ತೇನು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಇವತ್ತು ತುಂಬಾ ಸಂತೋಷದಿಂದ ಈ ಹಬ್ಬವನ್ನ, ಇದು ದೊಡ್ಡ ಹಬ್ಬ, ನಮ್ಮ ದೇಶದ ಒಂದು ದೊಡ್ಡ ಹಬ್ಬ. ಏನು ಭಗವದ್ಗೀತೆ ಇದೆಯೋ, ಪುರಾಣ ಇದೆಯೋ, ಬೈಬಲ್ ಇದೆಯೋ ಅಷ್ಟೇ ಪವಿತ್ರವಾದಂತಹ ಒಂದು ಸಂವಿಧಾನ ದೇಶಕ್ಕೆ ಕೊಟ್ಟು ಸರ್ವಜನವು ಶಾಂತಿಯಿಂದ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಸಮಾನತೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಹೋರಾಟವನ್ನು ಮಾಡಿದಂತ ಒಬ್ಬ ಧೀಮಂತ ನಾಯಕರ ಹುಟ್ಟುಹಬ್ಬವನ್ನ ತುಂಬ ಹೃದಯದಿಂದ ಇಡೀ ದೇಶ ಆಚರಿಸ್ತಾ ಇದೆ, ನಾವು ಆಚರಿಸ್ತಾ ಇದ್ದೀವಿ. ಸರ್ವಜನಕ್ಕೂ ದೇಶಕ್ಕೂ ಅಂಬೇಡ್ಕರ್ ಸಾಹೇಬರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬರ್ತದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ 134ನೇ ಜಯಂತ್ಯೋತ್ಸವದ ನಮ್ಮ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳು. ಈ ದಿನ ನಮ್ಮ ಮಂಡ್ಯ ಜಿಲ್ಲೆಯ DC ಆಫೀಸ್ ಮುಂಭಾಗ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಒಂದು ಪುತ್ಥಳಿಗೆ ನಮ್ಮ ಎಲ್ಲ JDS ಪಕ್ಷದ ಮುಖಂಡರು ಹಾಗೂ ನಮ್ಮ ಎಲ್ಲ ಯುವಕ ಮಿತ್ರರು ಸೇರಿ ಇವತ್ತು ಮಾಲಾರ್ಪಣೆ ಮಾಡಿ, ಹಾಗೆ ಬಾಬು ಜಗನ್ರಿವು ಅವರ ಪ್ರತಿಬಿಂಬಿಸಿದ ಮಾಲಾರ್ಪಣೆ ಮಾಡಿ ಇವತ್ತು ಎಲ್ಲರಿಗೂ ಒಂದು ಸಮಾನತೆಯ ಹಕ್ಕನ್ನು ತಂದುಕೊಟ್ಟಂತ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಇದೇ ರೀತಿ ವರ್ಷ ಅವರ ನಡೆಯುತ್ತಾ, ಅವರ ಆಶಯದಂತೆ ಮುನ್ನಡೆಯುತ್ತಾ ನಮ್ಮ ಪಕ್ಷ ಯಾವತ್ತು ಅವ್ರ ಜೊತೆ ಇರ್ತದೆ, ಎಲ್ಲರೂ ಒಗ್ಗಟ್ಟಾಗಿ ನಾವು ಅಂಬೇಡ್ಕರ್ ಜಯಂತಿನ ಆಚರಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು. ಅನಾರೋಗ್ಯದ ನಿಮಿತ್ತ ನಾನು ಬಂದೇ ಬರಬೇಕಾಗಿತ್ತು, ನಾನು ಬರೋಕ್ಕಾಗಲ್ಲ ಅಂತ ಅವ್ರಿಗೂ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳಾದ ದೇವೇಗೌಡ ಸಾಹೇಬರು, ಅಂದಾನಿ ಅವರು ಇಬ್ರು ಪಕ್ಷದ ಕಚೇರಿಯಲ್ಲಿ ಇವತ್ತು ಅಂಬೇಡ್ಕರ್ ಸಾಹೇಬರ ಹಬ್ಬವನ್ನ JP ಭವನದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ನಮ್ಮ MP ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಒಂದು ರೀತಿಯ ಶಕ್ತಿಯನ್ನು ತುಂಬಿದಂತ ಯಾರಾದ್ರೂ ಒಬ್ಬ ಧೀಮಂತ ಪುರುಷ ಈ ದೇಶದಲ್ಲಿದ್ರೆ ಡಾಕ್ಟರ್ BR ಅಂಬೇಡ್ಕರ್. ಸ್ವಾತಂತ್ರ್ಯ ನಂತರ ಎದುರು ಬಂದಂತ ಒಂದು ದೊಡ್ಡ ಸಮಸ್ಯೆ, ಭಾರತ ಯಾವ ರೀತಿಯ ಸ್ವರೂಪದ ಸರ್ಕಾರವನ್ನು ಹೊಂದಿರಬೇಕು, ಯಾವ ರೀತಿಯ ಆಡಳಿತವನ್ನ ಅದು ನಡೆಸಬೇಕು ಅನ್ನೋದ್ರ ಬಗೆಗೆ ಇವರು ಕೊಟ್ಟಂತ ಸಂವಿಧಾನ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ನಾಂದಿ ಆಯ್ತು. ವಿಶೇಷವಾಗಿ ಯಾರು ನೊಂದಿದ್ರು, ಕೆಳವರ್ಗದವರಿದ್ರು, ದನಿ ಇಲ್ಲದವರಿದ್ರು, ಅವರಿಗೆ ದನಿ ಕೊಡುವ ಕೆಲಸವನ್ನ, ಶಕ್ತಿ ತುಂಬುವ ಕೆಲಸವನ್ನ ಆ ಸಂವಿಧಾನದ ಮೂಲಕ ಸದ್ದಿಲ್ಲದೆ ಮಾಡಿದ್ರು. ಬಹುಶಃ ಅವರು ಮಾಡಿದ ಬಹುದೊಡ್ಡ ಕ್ರಾಂತಿ ಆ ಸಂವಿಧಾನ ಕೊಟ್ಟ ಆ ಆಯುಧ ಅಂತ ಹೇಳಿ ನಾನು ಹೇಳ್ಬೇಕಾಗಿದೆ. ಇವತ್ತು ಅವರನ್ನ ನೆನಪು ಮಾಡಿಕೊಳ್ಳುವಂತ ಮತ್ತು ಭಾರತದಲ್ಲಿ ಹಸಿರು ಕ್ರಾಂತಿಗೆ ನಾಂದಿ ಆಡಿದಂತ ಬಾಬು ಜಗಜೀವರಾಮ್ ಅವರನ್ನು ಅವರೊಟ್ಟಿಗೆ ಸ್ಪರ್ಶಿಸಿಕೊಳ್ಳುವಂತ ಕೆಲಸವನ್ನ ಜಾತ್ಯತೀತ ಜನತಾದಳ ಪಕ್ಷ ಇವತ್ತು ಎಲ್ಲ ಪಕ್ಷದ ಅಧ್ಯಕ್ಷರು, ಮುಖಂಡರು ಸೇರಿದಾಗೆ ನಾವು ಆಚರಿಸಿದ್ದೇವೆ. ಮತ್ತು ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಮತ್ತು ಜಗಜೀವರಾಮ್ ಅವರ ಶುಭಕಾಮನೆಗಳನ್ನು ಈ ಮೂಲಕ ಕೋರ್ತಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.